ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಾಳೆ 15 ತಾರೀಕು 1 ಗಂಟೆಗೆ ಮಧ್ಯಾಹ್ನ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಈಗಾಗಲೇ ಆಲ್ರೆಡಿ ಇಂಗ್ಲೀಷ್ ಮತ್ತು ಬಾತ್ ಮೇಡಮ್ ಕನ್ನಡ ವಿಡಿಯೋಗಳಲ್ಲಿ ವಿಡಿಯೋಗಳನ್ನ ಮಾಡಲಾಗಿದೆ. ಹಾಗೂ ಇಲ್ಲಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ ಕರ್ನಾಟಕ ಸರ್ಕಾರ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಹೊರಡಿಸಿರುವಂಥ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಟ್ವಿಸ್ಟ್ ಮತ್ತು ಡಿಫಿಕಲ್ಟ್ ಆಗಿ ತೆಗೆಯಲಾಗಿದೆ, ಎವರೇಜ್ ಮತ್ತು ಯಾವ ರೀತಿ ಇಲ್ಲಿ ಟ್ವಿಸ್ಟ್ ಮತ್ತು ಹಾರ್ಡ್ಸ್ ಕ್ವಶನ್ಗಳು ಬರ್ತವೆ ಅಂತ ತಿಳ್ಕೊಳ್ತೀವಿ. ಸೊ ಗರಿಷ್ಠ ಅಂಕಗಳು 80 ಅಂಕ ಇರುವಂಥ ಸಮಯ 3 ಗಂಟೆಗೆ ಇರುತ್ತೆ ಪ್ರಶ್ನೆ ಪತ್ರಿಕೆ. ಸುಳಿ 2025 ಮತ್ತು 26 ಸಾಲಿನಲ್ಲಿ ಭಾಗ ಎ ಯಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ನೋಡಿ ಹೀಗೆ ಕೊಟ್ಟಿರ್ತಾನೆ. ಸೊ ಕ್ವಶನ್ಸ್ ಈ ರೀತಿ ಅಲ್ಲಿ ಮಾಡಿರ್ತಾನೆ. ಸೊ ಅದಕ್ಕೆ ನಾವು ಏನು ಮಾಡ್ತೀನಿ ಅಂದರೆ ಪ್ರತಿಪಾದನೆ ಅಂತ ಕೊಟ್ಟು ಸಿಂಧು ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಯಲ್ಲಿ ಒಂದಾಗಿದೆ, ಕಾರಣ ಆರ್ ಅಂತ ಕೊಟ್ಟಿರ್ತಾನೆ. ಇದು ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಯಲ್ಲಿ ಸಮಕಾಲೀನ ನಾಗರಿಕತೆಯಾಗಿದೆ ಅಂತ ಕೇಳ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಬಿ. ಎದಕ್ಕೆಂದರೆ ಸಿಂಧು ನಾಗರಿಕತೆ ಒಂದು ಪ್ರಪಂಚದ ಪ್ರಾಚೀನ ನಾಗರಿಕತೆ ಒಂದಾಗಿದ್ದು ಹೌದು, ಸರಿಯಾದ ಉತ್ತರ. ಆದರೆ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಯ ಸಮಕಾಲೀನ ಆಗಿರೋದು ಅಲ್ಲಿ ಬರುವಂಥದ್ದು ಮೆಂಜಾಧಾರ್ ಮತ್ತು ಹರಪ್ಪ ಮತ್ತು ಮಾತ್ರ ಅಲ್ಲಿ ಕಂಡು ಬರ್ತವೆ. ನಾವು ಅದನ್ನು ಗಮನಿಸ್ಕೊಳ್ಬೋದು. ಓಕೆ, ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡುಬರುವ ರಾಜ್ಯ ಈ ರೀತಿ ಕೇಳಲಾಗಿದೆ ನೋಡಿ. ಅಲ್ಲಿ ಶಾತವಾಹನರ ಒಂದು ಸಂಬಂಧಪಟ್ಟಂಥ ರಾಜಧಾನಿ ಯಾವುದು, ಅಲ್ಲಿ ಶಾತವಾಹನರ ರಾಜಧಾನಿ ಯಾವುದು ಅಂದರೆ ನಿಮಗೆ ಕಂಡುಬರೋದು ಅಲ್ಲಿ ನಿಮಗೆ ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ಒಂದು ಭಾಗವನ್ನು ಕಂಡುಬರ್ತೀವಿ. ಅಲ್ಲಿ ಅದಕ್ಕೆ ಮಹಾರಾಷ್ಟ್ರದಲ್ಲಿ ನಿಮಗೆ ಕಾಣ್ತೀವಿ. ಎರಡನೇ ತೈರನ್ ಯುದ್ಧ ಇವರುಗಳ ನಡುವೆ ನಡೆಯಿತು ಅಂತ ಕಾಲದಲ್ಲಿ ಸರಿಯಾದ ಉತ್ತರ ಎರಡನೇ ತೈರನ್ ಯುದ್ಧ ಅಲ್ಲಿ ಮೊಹಮ್ಮದ್ ಕಾಸಿಂ ಮತ್ತು ಪೃಥ್ವಿರಾಜ ನಡುವೆಯಲ್ಲಿ ನಡೆಯುತ್ತೆ. ಹಾಗೆ 4ನೇ ಪ್ರಶ್ನೆ, ವಿಶಿಷ್ಟವಾದಂಥ ಸಿದ್ಧಾಂತವನ್ನು ಪ್ರತಿಪಾದಕರು ಅಂದರೆ ಯಾರು ಅಂತ ಕೇಳ್ತಾರೆ. ವಿಶಿಷ್ಟದಿತ್ವ ಅಂದರೆ ಇದಕ್ಕೆ ಸರಿಯಾದ ಉತ್ತರ ರಾಮಾನುಜಾಚಾರ್ಯರು ವಿಶಿಷ್ಟ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. 5ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದ ವರ್ಷ ಅಂತ ಕೇಳಿದಲ್ಲಿ ಅದಕ್ಕೆ ಈ ರೀತಿ ಇಲ್ಲಿರುತ್ತೆ. ಸೊ ಬನ್ನಿ, ಅಲ್ಲಿ 1885, 1886, 1887, 1881 ಸರಿಯಾದ ಉತ್ತರ ಅದಕ್ಕೆ 1885. ಇನ್ನು ಭಾಗ ಅಲ್ಲಿ ಕೊಟ್ಟಿರುವಂಥ ಉತ್ತರಗಳಲ್ಲಿ ಸರಿಯಾದ ಅದನ್ನು ಆರಿಸಿ ಮತ್ತು ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡಿ ಅಂತ ಕೇಳ್ತೀನಿ. 6ನೇ ಪ್ರಶ್ನೆ, ಅಶೋಕ ರಚಿಸಿದ ಕೃತಿ ಅಂತ ಕರಿತೀವಿ. ಸರಿಯಾದ ಉತ್ತರ ನೋಡ್ಕೋಬೇಕು. ಅಲ್ಲಿ ಅಶೋಕನು ರಚಿಸಿದಂಥ ಕೃತಿ ಬುದ್ಧ ಚರಿತ ಅಂತ ಕರಿತೀವಿ. ಅಶ್ವಘೋಷ ಅಂತ ಕರಿತೀವಲ್ಲ ಅದು. ಹಾಗೆ ಅಶ್ವಘೋಷ ರಚಿಸಿದ್ದು ಬುದ್ಧ ಚರಿತ್ರೆ ಅಂತ ಕರಿತೀವಿ. ಹಾಗೆ 7ನೇ ಪ್ರಶ್ನೆ, ಎಲಿಫಂಟದ ಪುರಾತನ ಹೆಸರು ಅಂತ ಕರಿತೀವಿ. ಅದಕ್ಕೆ ಸರಿಯಾದ ಉತ್ತರ ನೋಡ್ಬಿಡಿ. ಅದಕ್ಕೆ ಇಲ್ಲಿ ಹೇಳಿ ಗೌರಿಫುರಿ ಅಂತ ನಾವು ಅಲ್ಲಿ ಕರಿತೀವಿ. 8ನೇ ಪ್ರಶ್ನೆ, 8ಅನ್ನು ಡ್ಯಾಶನ್ನು ಭಾರತೀಯ ಗಿಣಿ ಎಂದು ಯಾರು ಕರಿತೀವಿ ಅಂದರೆ ಅಮೀರ್ ಖಸ್ರವನ್ನ ನಾವು ಕರಿತೇವೆ ಅಲ್ಲಿ. 9ನೇ ಪ್ರಶ್ನೆ, ಡ್ಯಾಶ್ ಅವರನ್ನು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಸ್ ಕೆ ಸಿ ರೆಡ್ಡಿ ಅಂತವರನ್ನ ಕರಿತೀವಿ. ಅಲ್ಲಿ ಇನ್ನೊಂದು ಪ್ರಶ್ನೆಗೆ ಹಾಕಿದರೆ ಎಸ್ ನಿಜಲಿಂಗಪ್ಪ ಕೂಡ ಅಲ್ಲಿ ಭಾರತ ಪ್ರಥಮ ಮುಖ್ಯಮಂತ್ರಿ ಆಗಿರ್ತಾರೆ. 10ನೇ ಪ್ರಶ್ನೆ, ರಕ್ಷಿಸು ಕರ್ನಾಟಕ ದೇವಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಈ ಗೀತೆಯನ್ನು ರಚಿಸಿದವರು ಸರಿಯಾದ ಉತ್ತರ ಶಾಂತ ಕವಿಗಳು ಅಂತ ನಾವು ಕರಿತೀವಿ. ಇನ್ನು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ನೋಡೋಣ. ಕೆಳಗಿನ ಅವುಗಳಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳ್ತೀವಿ. ಅಲ್ಲಿ ನೋಡಿ ನಿಮಗೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ತುಂಬ ಡಿಫಿಕಲ್ಟ್ ಮತ್ತು ಅಲ್ಲಿ ಕೇಳಾಗಿರೋಂಥ ಪ್ರಶ್ನೆ. ಹೊಂದಿಸಿ ಬರೆಯಿರಿ ನೋಡೋಣ. ಮೇಮ್ ಕ್ಯಾಂಡ್ ಫೇಸಸ್ ಅಂತ ಅನ್ನೋದು ಒಂದು ಇದಾಗಿದೆ. ಸೊ ಅದಕ್ಕೆ ಏನು ಮಾಡಬೇಕು, ಕಂದಾಯ ಮಂತ್ರಿ ಅಂತಿದೆ, ಸಿಖ್ ಧರ್ಮ, ಬೌದ್ಧ ವಿದ್ವಾಂಸ, ಕುಶಲ ಅರಸ, ಜಗದೂರ್ ಬಾದಶಾ. ಸರಿಯಾದ ಉತ್ತರ ಇದಕ್ಕೆ ಕಂದಾಯ ಮಂತ್ರಿ. ರಾಜ ತೋದರ್ಮಲ್ಲನು ಏನು ಮಾಡಿದ್ದಂದರೆ ಅವನು ಕಂದಾಯ ಮಂತ್ರಿ ಆಗಿರ್ತಾನೆ. ವೇಮ್ ಕಾರ್ಡ್ ಅಂತ ಆಮೇಲೆ ನೋಡೋಣ. 2ನೇ ಇಬ್ರಾಹಿಂ ಲೋಧಿಶನ ಜಗದೂರ್ ಬಾದಶಾ ಅಂತ ಕರಿತೀವಿ. 2ನೇ ಗುರುನಾನಕ್ ಅನ್ನೋರನ್ನು ಸಿಖ್ ಧರ್ಮದ ಸ್ಥಾಪಕ ಆಗಿರ್ತಾರೆ. ಆಲೂರು ವೆಂಕಟಾರ ಕರ್ನಾಟಕದ ಗದ್ದವೈದ್ಯ. ಓಕೆ, ಇನ್ನು ಉಳಿದಿದ್ದು ಏಮ್ ಕಾನ್ಫರೆನ್ಸ್ ಅನ್ನೋದು ಏನದು ಅಲ್ಲಿ ತಲೆ ಕೊಟ್ಟದಾಗಿದೆ. ಇದು ಬೌದ್ಧ ವಿದ್ವಾಂಸ ಇರ್ಬೋದು. ಸೊ ಕುಶಲ ಅರಸರ ಅಲ್ಲವ. ಓಕೆ, ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳಿಗೆ ನೋಡೋಣ. 12ನೇ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ಇದು ನಾಳೆ 15ನೇ ತಾರೀಕಿನ ನಡೆಯುವಂಥ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟ ಪ್ರಶ್ನೆಯಾಗಿರುತ್ತೆ. ಈ ಪ್ರಶ್ನೆ ಪತ್ರಿಕೆ ನೇರವಾಗಿ ಕೇಳಾಗುತ್ತೆ. ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ಸರಿಯಾದ ಉತ್ತರ ಲೋಥಲ್ ಎಂಬ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಅರ್ಥಶಾಸ್ತ್ರ ಬರೆದವರು ಯಾರು ಅಂತ ಕರಿತೀವಿ? ಕೌಟಿಲ್ಯ ಅಂತ ಕರಿತೀವಿ ನಾವು. ಕೌಟಿಲ್ಯನು ಅರ್ಥಶಾಸ್ತ್ರನ ಬರೀತಾನೆ. 14ನೇ ಪ್ರಶ್ನೆ, ಕಬೀರರು ರಚಿಸಿದ ಭಕ್ತಿ ಗೀತೆಗಳು ಯಾವ ಪ್ರಕಾರದಲ್ಲಿವೆ ಅಂತ ಕೇಳ್ತಾನೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷದ ಸ್ಥಾಪನೆ ಆಯಿತು ಅಂತ ಕೇಳ್ತಾನೆ. 1902ರಲ್ಲಿ ಸ್ಟಾರ್ಟ್ ಆಗುತ್ತೆ. 16ನೇ ಪ್ರಶ್ನೆ, ಸೋರಿಕೆ ಸಿದ್ಧಾಂತ ಪ್ರತಿಪಾದಿಸರು ದಾದಾಬಾಜಿ
ದಾದಾಬಾಯಿ ನವರೋಜಿ ಅವರು ಪ್ರತಿಪಾದಿಸ್ತಾರೆ. ಇನ್ನು ಭಾಗ ನಾವು ಬಿ ಯಲ್ಲಿ ಬಂದುಬಿಟ್ರೆ ಕೆಳಗಿನ ಪ್ರಶ್ನೆ 8 ಪ್ರಶ್ನೆಗೆ ಬರೀಬೇಕು. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕನ ಇಲ್ಲಿ ಅವಾಯ್ಡ್ ಮಾಡಲಾಗಿದೆ. 17ನೇ ಪ್ರಶ್ನೆ ನೋಡ್ಕೊ, ಭಾರತ 2 ಇತರೆ ಹೆಸರುಗಳನ್ನು ತಿಳಿಸಿ. ಭಾರತದ ಇಂಡಿಯಾ, ಜಂಬೂದ್ವೀಪ, ಭಾರತ ದೇಶ, ಭಾರತ ಖಂಡ ಅಂತ ಕರಿತೀವಿ ನಾವು. 18ನೇ ಪ್ರಶ್ನೆ, ಭಾರತದಲ್ಲಿ ಉದಯಿಸಿರುವ 2 ಪ್ರಮುಖ ಧರ್ಮಗಳು. ಸಿಂಧು ಮತದಲ್ಲಿ ಬೌದ್ಧ ಮತ್ತು ಕ್ರಿಶ್ಚಿಯನ್ ಅಂತ ಧರ್ಮ ಅಂತ ಬರೀಬೇಕು. ಪ್ಯಾಲಿಯೋಲಿಥಿಕ್ ಅಂದರೆ ಒಂದು ಹಳೆಯ ಶಿಲಾಯುಗ ಎಂದರ್ಥ. ಪ್ಯಾಲಿಯೋ ಅಂದರೆ ಹಳೆಯ, ಲಿಥಿಕ್ ಅಂದರೆ ಶಿಲೆ ಎಂದರ್ಥ. ಓಕೆ. ಸಿಂಧು ನಾಗರಿಕತೆ ಶವ ಸಂಸ್ಕಾರ ಪದ್ಧತಿಗಳೇನೆಂದರೆ ಇವರು ಸ್ವತಂತ್ರ ಶವ ಸಂಸ್ಕಾರದ ಒಂದು ಬೂದಿಯನ್ನು ಮಡಿಕೆಯಲ್ಲಿ ತುಂಬಿಡ್ತಿದ್ರು ಅಂತ ಹೇಳಬೇಕು. ಮತ್ತು ಅವನ ಪೂರ್ವಜರು ಅಥವಾ ನದಿಗಳಲ್ಲಿ ಬಿಡುತ್ತಿದ್ದರು ಅಂತ ಹೇಳಬೇಕು. ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರೆ ಯಾರು, ಎಲ್ಲಿದೆ ಅಂತ ಕೇಳ್ತಾನೆ. ಅದು ಎಲ್ಲಿದೆ ಅಂದರೆ ಬಿಜಾಪುರದಲ್ಲಿ ಅಲ್ಲಿದೆ ಗೊಮ್ಮಟೇಶ್ವರ ವಿಗ್ರಹ. ಅದನ್ನು ಯಾರು ಸ್ಥಾಪಿಸಿದ್ರು ಅಂತ ಕೇಳ್ತಾನೆ. ವಿಷ್ಣುವರ್ಧನ 2 ಬಿರುದುಗಳು ಅಂತ ಕರಿತೀವಿ ನಾವು, ಅಲ್ಲಿ ಬರೀಬೇಕಾಗುತ್ತೆ. ಇಂಡೋ ಇಸ್ಲಾಮಿಕ್ ಶೈಲಿಯ 2 ಲಕ್ಷಣಗಳನ್ನು ತಿಳಿಸಿ. ತಾಜ್ ಮಹಲ್ ಕಟ್ಟಿಸಿದವರು ಯಾರು, ಉಸ್ತಾದ್ ಈಸಾ ಅಂತ ಕರಿತೀವಿ, ಅದು ಎಲ್ಲಿದೆ, ಆಗ್ರಾದಲ್ಲಿದೆ. ಶಂಕರಾಚಾರ್ಯರನ್ನು ಪಶ್ಚಿಮತ ಸ್ಥಾಪನಾಚಾರ್ಯ, ಯಾಕಂದರೆ ಅವರು ಗಣೇಶ, ಅನೇಕ ಹಿಂದೂ ಮತ್ತು ಎಲ್ಲ ದೇವರುಗಳು ಒಂದೇ ಅಂತ ಪ್ರತಿಪಾದಿಸಿದ್ರಿಂದ ಪಶ್ಚಿಮತ ಸ್ಥಾಪನಾಚಾರ್ಯ ಅಂತ ಕರಿತೀವಿ. ಅನುಭವ ಮಂಟಪನ ಸ್ಥಾಪಿಸಿದವರು ಯಾರು, ಎಲ್ಲಿ ಅಂತ ಕೇಳ್ತೀವಿ. ಅಲ್ಲಿ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ಅಲಂಪ್ರಭು ವಹಿಸ್ತಾರೆ. ಅಲ್ಲಿ ಬಸವೇಶ್ವರ ಅನುಭವ ಮಂಟಪನ ಸ್ಥಾಪಿಸ್ತಾರೆ, ಎಲ್ಲಿ ಅಂತದ ಕೂಡಲ ಸಂಗಮದಲ್ಲಿ. ಕಪ್ಪು ಕೋಣೆ ದುರಂತ ಎಂದರೇನು? ಹಾಗೆ ನೆಕ್ಸ್ಟ್ ಪ್ರಶ್ನೆಯಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಡಿಫಾಲ್ಟ್ ಅಲ್ಲಿ ತೆಗೆದಿದೆ. ಭಾರತ ಪ್ರಥಮ ಸ್ವತಂತ್ರ ಸಮರದ ವಿಫಲತೆಗೆ ಯಾವ ಕಾರಣಗಳು? ಸರಿಯಾದ ಶಸ್ತ್ರಾಸ್ತ್ರಗಳ ಕಾರಣ, ಸೈನಿಕರ ಪೈಪೋಟಿ ಕಾರಣ, ಮತ್ತು ಸೈನಿಕರ ಹೆಚ್ಚಿನ ಒಂದು ಕೊರತೆ ಮತ್ತು ತರಬೇತಿ ಕೊರತೆ ಇತ್ತು. ಸಾಧಾರಣ ಭಾರತ ಪ್ರಥಮ ಸ್ವತಂತ್ರಕ್ಕೆ ವಿಫಲತೆ ಕಾಣಿತು. ರೈತವಾರ ಪದ್ಧತಿ ಅಂದರೆ ಶೇಕಡಾವಾರು 1.4% ತೆರಿಗೆಯನ್ನು ಬ್ರಿಟಿಷರು ರೈತರಿಂದ ಇಸ್ಕೊತಿದ್ರು. ಆದ್ದರಿಂದ ರೈತವಾರ ಪದ್ಧತಿ ಆಗಿತ್ತು. ಇನ್ನು ಇಲ್ಲಿ ಭಾಗ ಸಿ ಯಲ್ಲಿ ಕೊಡುವಂಥ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರ್ತವೆ. 30 ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ಹಾಗೆ ಸ್ವಾಮಿ ವಿವೇಕಾನಂದ ವ್ಯಕ್ತಿತ್ವವನ್ನು ವಿವರಿಸಿ. ರಾಷ್ಟ್ರೀಯ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು? ಅಲ್ಲಿ ವೃತ್ತಪತ್ರಿಕೆ ಕಾರಣಗಳನ್ನು ಕರಿತೀವಿ. ಶಾಂತಿ ಕವಿಗಳ ಒಂದು ರಕ್ಷಿಸು ಕರ್ನಾಟಕ ದೇವಿ, ಮುಂಬೈ ಕರ್ನಾಟಕದ ನಾಡಗೀತೆಯಾಗಿತ್ತು. ಹಾಗೆ ಸಿದ್ದಪ್ಪ ಕಂಬಳಿ, ಹಾಗೆ ಅನೇಕ ಪಾತ್ರಗಳಲ್ಲಿ ಬರ್ತವೆ. ಅಲ್ಲಿ ಅನೇಕ ವೃತ್ತಪತ್ರಿಕೆಗಳು ಹುಡ್ತವೆ. ಸಂಯುಕ್ತ ಕರ್ನಾಟಕ, ಅನೇಕ ಪತ್ರಿಕೆ ಕುರಿತು ಬರೀಬೇಕಾಗುತ್ತೆ. ಇನ್ನು ಭಾಗ ಡಿ ಯಲ್ಲಿ ಕೊಟ್ಟಂಥ ಪ್ರಶ್ನೆ 34ನೇ ಬುದ್ಧ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಗುಪ್ತರ ಕಾಲವನ್ನು ಭಾರತ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಯಾಕೆ ಕರೀತಾರೆ ಅಂತ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ವಿಜಯನಗರದ ಕಲಾ ಮತ್ತು ಧರ್ಮ ಸಾಹಿತ್ಯ ಕುರಿತು, ವಾಸ್ತುಶಿಲ್ಪ ಕುರಿತು ಅಂದಿರುತ್ತೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯ ಆಧುನಿಕ ಮೈಸೂರು ನಿರ್ಮಾತರ ಎಂದು ವಿಶ್ಲೇಷಿಸಿ ಅನ್ನೋದು. ಈ ಪ್ರಶ್ನೆಯನ್ನು ಸರಿಯಾದ ಉತ್ತರವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ, ಅದನ್ನು ಕೂಡ ವೀಕ್ಷಿಸಬಹುದು. ಅದರ ಲಿಂಕನ್ನು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ತಳಗೆ ಆ್ಯಡ್ ಮಾಡ್ತೀವಿ. ಭಾಗ ಇ ಇಲ್ಲಿ ಕೊಟ್ಟಂಥ ಪ್ರಶ್ನೆ 38ನೇ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಅಂದರೆ ಕ್ರೊನಾಲಜಿಕಲ್ ಆರ್ಡರಲ್ಲಿ ಬರೀಬೇಕಾಗತ್ತೆ. ಮೊದಲೇ ಪಾನಿಪತ್ ಕದನ, ಭಾರತಕ್ಕೆ ಆರ್ಯರ ಆಗಮನ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ, ಅದು 1973ರಲ್ಲಿ ನಾಮಕರಣ ಮಾಡಲಾಯಿತು. ಬ್ರಹ್ಮ ಸಮಾಜ ಸ್ಥಾಪನೆ, ಇದಕ್ಕೆ ಒಂದನೇ ಬರೋದು ಭಾರತಕ್ಕೆ ಆರ್ಯರ ಆಗಮನ ಪ್ರಥಮವಾಗಿ ಬರುತ್ತೆ. ಸರಿಯಾದ ಉತ್ತರ ಅದಕ್ಕೆ ಒಂದೇದು ಭಾರತಕ್ಕೆ ಆರ್ಯರ ಆಗಮನ. ಎರಡನೇದು ಮೊದಲೇ ಪಾನಿಪತ್ ಕದನ, ಪಾನಿಪತ್ ಅಂದರೆ 1926ರಲ್ಲಿ ನಡೆಯುತ್ತೆ, ಅದು ಎರಡನೇದು ಬರುತ್ತೆ. ಮೂರನೇದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ್ದು ಮೂರನೇದು ಬರುತ್ತೆ. ಹಾಗೆ ಬ್ರಹ್ಮ ಸಭೆ ಸ್ಥಾಪವಾಗಿದ್ದು ಅದನ್ನು ಕೂಡ ಅಲ್ಲಿ 4ನೇದು ಬರುತ್ತೆ. ಸೊ ಇದು ಕ್ರೊನಾಲಜಿಕಲ್ ಆರ್ಡರಲ್ಲಿ 5 ಅಂಕವನ್ನು ನೀವು ಗೇನ್ ಮಾಡ್ಕೊಳ್ಬೋದು. ಸೂಚನೆ ಅನ್ವಯಕ್ಕೆ ಕೆಳಗಿನ ಪ್ರಶ್ನೆ ಅಂದರೆ ನೆಕ್ಸ್ಟ್ ಮ್ಯಾಪನ್ನು ತೆಗೆದು ಅಲ್ಲಿರುವಂಥ ಪ್ರಶ್ನೆಗೆ ಸರಿಯಾದ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ. 39ರ ಪ್ರಶ್ನೆ ಎ ಪ್ರಶ್ನೆಯಲ್ಲಿರುತ್ತೆ. ನಿಮಗೆ ಒದಗಿಸಿರುವ ಭಾರತ ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದಕ್ಕೂ ಸ್ಥಳದ ಬಗ್ಗೆ ವಿವರಣೆ ಬರೆಯಬೇಕು. ಪಾಟ್ಲಿಪುತ್ರ, ಪ್ರಸ್ತುತ ಪಟ್ನಾ ಎಂದು ಕರಿತೀವಿ ನಾವು. ಪ್ರಸ್ತುತ ಪಟ್ನಾ ಎಂದು ಕರೆಯುವ ಪಾಟ್ಲಿಪುತ್ರವು ಒಂದು ಇದು ನಗರವಾಗಿದ್ದು ಅದರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಬೇಕು. ಅದು ಯಾರ ರಾಜಧಾನಿಯಾಗಿತ್ತು ಅದನ್ನು ಬರೀಬೇಕಲ್ಲಿ. ಬಾದಾಮಿ ಕುಶಲರ ಒಂದು ರಾಜಧಾನಿಯಾಗಿತ್ತು, ಬಾದಾಮಿ ಅಲ್ಲಿ ಬರೀಬೇಕು. ಆಗ್ರಾದಲ್ಲಿ ಉಸ್ತಾದ್ ಇಸಾಬನು ತಾಜ್ ಮಹಲವನ್ನು ಕಟ್ಟಿದನು. ಬಾಂಬೆ ಬಗ್ಗೆ ಕುರಿತು ಬರೀಬೇಕು. ಹಾಗೆ ಜಲಿಯನ್ ವಾಲಾಬಾಗ್ ಅಲ್ಲಿ ಮೂರು ಸ್ವತಂತ್ರ ಹೋರಾಟಗಾರರು ಯಾರಂದರೆ ಸುಖದೇವ್, ರಾಜ್ಗುರು ಮತ್ತು ಭಗತ್ ಸಿಂಗ್ ಅವರು ಜಲಿಯನ್ ಭಾಗದಲ್ಲಿ ಹತ್ಯಾಕಾಂಡದಲ್ಲಿ ಮೃತಪಡ್ತಾರೆ. ಸೊ ಅದರ ಬಗ್ಗೆ ಇಲ್ಲಿ ವಿವರಿಸಬೇಕಾಗತ್ತೆ. ಅಲ್ಲಿ ಒಂದು ಯುದ್ಧ ನಡೆಯುತ್ತೆ. ಓಕೆ. ಇನ್ನು ಅಕ್ಬರ ಜೀವನ ಮತ್ತು ಸಾಧನೆ ಅನ್ನೋದು ದೃಷ್ಟಿ ವಿಕಲಚೇತನರಿಗೆ ಮಾತ್ರ ಸೀಮಿತವಾಗಿರುತ್ತೆ. ಅದನ್ನು ಪ್ರಶ್ನೆಯನ್ನು ಬರೆದರೆ ಕನ್ಸಿಡರ್ ಆಗಲ್ಲ. ಮಾತ್ರ 39ನೇ ಪ್ರಶ್ನೆಗೆ ಮಾತ್ರ ಕನ್ಸಿಡರ್ ಆಗುತ್ತೆ, ಅದು ಮಾತ್ರ ಬರೀಬೇಕಾಗತ್ತೆ. ನೋಡಿ, ಇದು ಪ್ರಥಮ ಒಂದು ಪ್ರಶ್ನೆ ಪತ್ರಿಕೆ ಸಂಕ್ಷಿಪ್ತವಾಗಿ ಉತ್ತರವನ್ನು ಮಾಡಲಾಗಿದೆ. ಸೊ ಅದರಲ್ಲಿ ಮತ್ತು ನಾಳೆ ನಡೆಯುವಂಥ ಪೂರ್ವಸಿದ್ಧತಾ ಪ್ರಶ್ನೆಯಲ್ಲಿ ಈ ಪ್ರಶ್ನೆ ನಿಮಗೆ ನೋಡಲು ಸಿಗುತ್ತೆ.
ಓಕೆ, ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ. ಮುಂಬರುವ ದಿನಗಳಲ್ಲಿ 2ನೇ ಮಾದರಿ ಪ್ರಶ್ನೆ ಪತ್ರಿಕೆ ಸಮೀಕ್ಷೆ ಉತ್ತರವನ್ನು ತಿಳ್ಕೊಂತ, ಹಾಗೆ ಕಾಲಾನುಕ್ರಮವನ್ನು ಯಾವ ಬರ್ತವೆ ಎಲ್ಲ ತಿಳ್ಕೊಂತ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.